ಗುರುಜಿ, ಈಗ ಶಿವಂ ವಾಸ್ತು ಅನ್ನೋ ಸಮಯ ಆಗಿದೆ. ಸ್ವಲ್ಪ ಮನೆಯ ಒಂದು ವ್ಯವಸ್ಥೆ ಹೇಗಿರ್ಬೇಕು ಅಂತ ಹೇಳೋದಕ್ಕೆ ಬದಲಾಗಿ ನೀವು ಮದುವೆ ವ್ಯವಸ್ಥೆಗಳು ಹೇಗಿರ್ಬೇಕು ಅಂತ ತಿಳಿಸ್ಕೊಡ್ತಿದ್ರಿ. ಈಗಾಗಲೇ ವರಪೂಜೆ ಪ್ರಾರಂಭ ಮಾಡೋಕ್ಕೂ ಮುನ್ನ ಅಲ್ಲಿ ಒಂದು ದೇವತೆಯ ವಿಗ್ರಹ ಇರಬೇಕು, ಯಾವ ದೇವರದು ತಿಳಿಸ್ಕೊಡ್ತೀನಿ ಅಂತ ಹೇಳ್ತಿದ್ರಿ. ಎಲ್ಲ ವೀಕ್ಷಕ ಬಾಂಧವರಿಗೆ ಮತ್ತೊಮ್ಮೆ ಮಗದೊಮ್ಮೆ ಸ್ವಾಗತ. ಏನಪ್ಪ ಮತ್ತೆ ಸ್ವಾಗತ ಅನ್ಕೊಂಡ್ರ? ನಮ್ಮ ಕಾರ್ಯಕ್ರಮ ರೀ ಶಿವಂ ವಾಸ್ತು. ಆ ಈಶ್ವರ ಕೃಪಾ ಕಟಾಕ್ಷದಿಂದ ಪ್ರತಿಯೊಬ್ಬ ಮನುಷ್ಯ ಇವತ್ತಿನ ಜೀವಸ್ಥಾನದಲ್ಲಿ ಬದುಕ್ತಾ ಇದ್ದಾನೆ. ಭೂಲೋಕ ಅನ್ನೋ ಈ ಮಾಯಾ ಲೋಕದಲ್ಲಿ ಮಾಯೆ ಇದ್ದಾಗೆ ಕಲಿಯುಗ ನಡ್ಕೊಂಡು ಹೋಗ್ತಿದೆ. ಆದರೆ ಕಲಿಯುಗ ಇದ್ದಾಗ ನಾವು ನಡೀಬಾರ್ದು. ಕಲಿಕಾಲ ಕೆಟ್ಟದು ಅಂತ ಗೊತ್ತಿದ್ದಾಗ ನಾವೇನು ಮಾಡಬೇಕು? ಹಳ್ಳ ಇದೆ ಅಂದರೆ ಹುಷಾರ್ ಜಾಗ್ರತೆಯಿಂದ ಪಕ್ಕಕ್ಕೆ ಹೋಗಬೇಕು, ಪಕ್ಕಕ್ಕೆ ಸರಿಬೇಕು. ದುಷ್ಟರು ಕಂಡ್ರೆ ದೂರ ಇರಬೇಕು. ಹಾಗೆ ಸಂಸ್ಕಾರದಲ್ಲಿ ಅಸಂಸ್ಕೃತವಾಗಿರ್ತಕ್ಕಂಥ ಜನಗಳ ಹತ್ರ ದೂರ ಇರಬೇಕು. ಸತ್ಸಂಗತ್ವೇ ನಸ್ಸಂಗತ್ವಂ. ಸಂಘ ಯಾರ್ದು ಮಾಡಬೇಕು? ಒಳ್ಳೆ ಸಂಸ್ಕಾರವಂತರದು. ಅದಕ್ಕೆ ಕಾರ್ಯಕ್ರಮ ಯಾವುದೋ ಬಿಚ್ಕೊಂಡು ಕುಣಿಯೋದಲ್ಲ ನೋಡೋದು. ಇಂಥ ಒಂದು ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮ ನೋಡಿದರೆ ಜೀವನದಲ್ಲಿ ಧನ್ಯ ನಿಮ್ಮ ಜನ್ಮ ಪಾವನ. ಏನಂತೀರಾ? ಮೊದಲು ಶಿವನ್ ಸ್ವಾಗತ ಅಣ್ಣ, ತದನಂತರ ಮಿಕ್ಕಿದ್ದು ನೋಡೋಣ. ವೀಕ್ಷಕರೇ, ಬಹಳ ಸಂತೋಷ. ಎಲ್ಲರೂ ಬಂದ್ರೆ ಇಂಥ ಒಂದು ವೀಕ್ಷಕರು ಪ್ರೇಕ್ಷಕರು ಅಂದಿನ ಕಾಲದಿಂದ ಇಂದಿನ ಕಾಲದವರೆಗೂ ಏನಿದ್ದೀರಾ? ಪಂಚಭೂತೇನ ಸ್ಥಿರ 5 ವರ್ಷಗಳ ಕಾಲ ಸಾಕು ಅನ್ಸಿರುತ್ತೆ ಕೆಲವ್ರಿಗಪ್ಪ. ಅಯ್ಯೋ ಗುರುಳೇ, ನೀವು ಹಂಗೆಲ್ಲ ಹೇಳಬೇಡಿ, ಯಾವತ್ತೂ ಮನೆ ಬಿಟ್ಟು ಮಾಧ್ಯಮ ಬಿಟ್ಟು ಹೋಗ್ಕೊಡ್ದೋ ಅಂತಾರೆ. ನಾವು ದೇವರ ಕಾರ್ಯಕ್ಕೋಸ್ಕರ ಹುಟ್ಟಿರೋರು, ದೇವರಕ್ಕೋಸ್ಕರ ಇದ್ದೀವಿ. ಮುಂದಿನ ದೇವರ ಕಾರ್ಯ ಎಷ್ಟೋ ಇದೆ. ನಿಮ್ಮೆಲ್ಲರಿಗೂ ದಾರಿಯನ್ನು ಸದ್ಮಾರ್ಗವನ್ನು ತೋರ್ಸೋಕ್ಕೆ ಎಷ್ಟೋ ಇರ್ತಕ್ಕಂಥ ಸನಾತನ ಧರ್ಮದ ವಿಚಾರಗಳಿದೆ. ಅದನ್ನೆಲ್ಲ ಸರಿಪಡಿಸೋಕ್ಕೆ ನಮಗೆ ಸಮಯ ಇದ್ರೇದೇ ನಿಮ್ಮನ್ನೆಲ್ಲ ಸರಿಪಡಿಸ್ತಾ ಪ್ರಯತ್ನ ಪಡ್ತಾ ಹೋಗೋಕ್ಕೆ. ಅದರಿಂದ ಈ ಒಂದು ಶಿವಂ ವಾಸ್ತುವಲ್ಲಿ ಮನೆ ವಾಸ್ತುಗಿಂತ ಮದುವೆ ವಾಸ್ತು ಏನು ಅಂತ. ಅಲ್ಲಿ ವರಪೂಜೆಗೆ ವರ ಹೊರಗಡೆ ನಿಂತಿರ್ತಾನೆ. ಆರತಿ ಮಾಡಬೇಕು, ಕೈಕಾಲು ತೊಳಿಬೇಕು. ಯಾರು ತೊಳೆಯೋರು ಅಂದರೆ ರಂಗೋಲಿಯಲ್ಲಿ ಹಾಕಿರಬೇಕು. ಜ್ಞಾಪಕ ಇಟ್ಕೊಳ್ಳಿ. ಯಾವತ್ತೂ ಒಂದು ಸರಿ ಯಾವತ್ತಾದರೂ ಒಂದು ಹಳ್ಳಿ ಕಡೆನೋ ಅಥವಾ ಎಲ್ಲಾದರೂ ಹೋದರೆ ಒಂದು ಸಂಸ್ಕಾರವಂತರ ಏನು ಮಾಡಿರ್ತಾರೆ, ಒಂದು ರಂಗೋಲಿ ಹಾಕ್ತಾರೆ. ಚೌಲ್ಟ್ರಿ ನಾನು ಯಾಕೆ ಹಾಕಲಿ ಅಂತ ಕೆಲವರು ಹೆಂಗಸರು ಹಾಗನ್ನಬಾರ್ದು. ಯಾವತ್ತಿದ್ರು ಯಾರೇ ಆಗಲಿ ತಲೆ ಬಗ್ಸಿ ಹೋಗಿ ನಾವು ಚೌಲ್ಟ್ರಿ ಕಳಕಳಿಯಾಗಿ ನೋಡಿ ರಂಗೋಲಿ ಹಾಕಿದ್ರೆ, ನೀರು ಹಾಕಿ ಅರ್ಶಿನ ಕುಂಕುಮ ಇಟ್ಟರೆ ಏನು ಚೆನ್ನಾಗಿರುತ್ತೆ. ಆ ಬಾಳೆ ಕಂಬ ತೋರಣ ಎಲ್ಲ ಕಟ್ಟಿದ್ರೆ ಇದೆಲ್ಲ ಮೊದಲೇ ಸಿದ್ಧತೆ ಪಡಿಸ್ಬೇಕು. ಇವತ್ತಿನ ದಿವಸ ಕಾಂಟ್ರಾಕ್ಟ್ ಕೊಟ್ಬಿಡ್ತಾರೆ. ಯಾವ್ದು ತಿಳ್ಕೊಳ್ಳಿ, ಕಾಂಟ್ರಾಕ್ಟ್ ಕೊಟ್ಬಿಡೋದು ದೊಡ್ಡದಲ್ಲ. ಅವ್ನು ಮಾಡ್ತಾನೋ ಬಿಡ್ತಾನೋ ಯಾವನಿಗೆ ಗೊತ್ತು. ಅವ್ನು ಶ್ರದ್ಧೆ ವಹಿಸಿ ಮಾಡಲ್ಲ. ನಂಗೆ ದುಡ್ಡು ಬಂದಿದೆ ಮಾಡ್ತಾ ಇದ್ದೀನಿ ಅಂತಾನೆ. ಅವ್ನು ಚೆನ್ನಾಗೇ ಮಾಡಿರ್ತಾನೆ, ನಿಮ್ಗೇನು ಚೆನ್ನಾಗಿ ಮಾಡಿರ್ತಾನೆ. ಆದರೆ ನಿಮ್ಮಲ್ಲಿ ಪ್ರೀತಿ, ನೀವು ನಿಧಾನಕ್ಕೆ ಕಟ್ಟೋದು, ಸ್ವಲ್ಪ ಸ್ಟೂಲ್ ಹಾಕಿ ಕಟ್ಟೋದು, ಆ ನಿಧಾನಕ್ಕೆ ಎಟ್ಟಗದೇ ಇರೋದು ಎಷ್ಟು ಚೆನ್ನಾಗಿರುತ್ತೆ. ಅದೆಲ್ಲ ಒಂದು ಬಾಂಧವ್ಯ ಸೌಹಾರ್ದತೆ. ಅಂದರೆ ಒಂದು ಒಳಗೆ ಆತ್ಮ, ನಮ್ಮನೆ ಹುಡುಗಂದ ಮದುವೆ ಎಷ್ಟು ಚೆನ್ನಾಗಿ ಓಡಾಡಬೇಕು ಮದುವೆಯಲ್ಲಿ ಅಂತ ಆ ಕಾಲದಲ್ಲಿ ಆಸೆ ಇತ್ತು. ಈ ಕಾಲದಲ್ಲಿ ಹಂಗಲ್ಲ. ಕೊಟ್ಬಿಟ್ರೆ ದುಡ್ಡು ಬಿಸಾಕಿದ್ರೆ ಎಲ್ಲ ರೆಡಿ ಇರುತ್ತೆ. ಕೊನೆಗೆ ತಾಂಬೂಲ ಕೊಟ್ಟು ಆಚೆ ಹೋಗೋ ಅನ್ನೋವರೆಗೂ ಎಲ್ಲ ರೆಡಿ ಇರುತ್ತೆ ಅಂತಾರೆ. ಹಂಗೆ ಮಾಡಬಾರ್ದು. ಈ ಕಾಂಟ್ರಾಕ್ಟ್ ಅಲ್ಲ ಇಂಪಾರ್ಟೆಂಟು, ವಧೋಪಚಾರ. ಅಟ್ಲೀಸ್ಟ್ ಅವರನ್ನು ಗೌರವ ಕೊಡಿ. ಅದು ಕಾಂಟ್ರಾಕ್ಟ್ ಅವನೇ ಕೈ ತೊಳೆಯೋಕ್ಕೆ ಒಂದು 4 ಜನ ಹೆಂಗಸ ಕರ್ಕೊಂಡ್ಬಿಟ್ರೆ ತೊಳ್ಕೊಳ್ಳಿ ಅಂದ್ಬಿಟ್ರೆ ಏನು ಪ್ರಯೋಜನ? ಅಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ ಇವತ್ತಿನ ದಿವಸ. ಹಾಗೆಲ್ಲ ಮಾಡಬಾರ್ದು. ನೀವೇ ಅಳಿಯ. ವಿಶೇಷವಾಗಿ ಬರ್ತಕ್ಕಂಥ ಸಮಯದಲ್ಲಿ ಗೌರವದಿಂದ ನಾದಸ್ವರನ ಊದಿ ಆ ವಿಶೇಷವಾಗಿ ಮಂಗಳವಾದ್ಯ ಸಮೇತ ಪೂರ್ಣಕುಂಭ ಸ್ವಾಗತವನ್ನು ಮಾಡಿ ಅವನ ಕಾಲನ್ನ ತೊಳಿತಕ್ಕಂಥದ್ದು ಅತ್ತೆ ಮಾವ. ಅವತ್ತು ಕಾಲು ತೊಳಿತಾಳೆ. ಫಸ್ಟು ವರಪೂಜೆಗೆ ಮೊದಲು ಕಾಲು ತೊಳಿತಾರೆ. ಹೊಸ ಹುಡುಗ ಬಂದೇನೆ, ಕೈ ಕಾಲು ತೊಳ್ಕೊಂಡು ಬಂದೆ, ಅವನಾದ ಮೇಲೆ ಇವ್ರು ಕಾಲು ತೊಳಿತಾರೆ. ಆ ಸಮಯದಲ್ಲಿ ಅವನು ಕಾಲು ತೊಳಸ್ಕೊಳ್ಳೋ ಪ್ರಶ್ನೆಗಿಂತನೂ ನಮಸ್ಕಾರ ಮಾಡ್ಕೋಬೇಕು ಅತ್ತೆ ಮಾವನಿಗೆ. ಇವನು ನಮಸ್ಕಾರ ಮಾಡದೇ ಇದ್ರೆ ಹುಡುಗ ಅಸಭ್ಯವಂತ ಅಂತ ಅರ್ಥ. ನಮಸ್ಕಾರ ಮಾಡಿ ದೊಡ್ಡವರು ಕಾಲು ಮುಡ್ತಾರೆ. ಎಷ್ಟೇ ಆದರೂ ಮಾವ ಅಯ್ಯೋ ತೊಳಿಲಿ ಬಿಡು ಅನ್ನೋದಲ್ಲ, ದುರಹಂಕಾರ ಅದು. ಚಿಕ್ಕವನು ನೀನು. ಅವ್ರ ಅತ್ತೆ ಮಾವ ತೊಳಿತಾರೆ, ನಮಸ್ಕಾರ ಮಾಡಬೇಕು ಅತ್ತೆ ಮಾವನ. ನಮಸ್ಕಾರ ಮಾಡಿ ತದನಂತರ ಅವ್ರ ಮೇಲೆ ಅಕ್ಷತೆ ಹಾಕಿದಾಗ ದೋಷಗಳನ್ನ ನಾವುಗಳು ಅಕಸ್ಮಾತ್ ಅವ್ರ ಕಾಲಿಂದ ಮುಟ್ಟಿಸ್ಕೊಂಡ್ರೆ ಯೋಚನೆ. ಆವಾಗ ಅವ್ರು ಏನಂತಾರೆ, ವರೋಪಚಾರವಾಗಿ ಆಹ್ವಾನ ಮಾಡಿರ್ತಾರೆ, ಕಲಶಕ್ಕೆ ಆಹ್ವಾನ ಮಾಡ್ಕೊತಾರೆ. ಆಗೇನಂತಾರೆ, ಯಾರನ್ನ ನಾರಾಯಣನ ಕರಿತಾ ಇದ್ದೀವಿ, ಪರಮೇಶ್ವರನ ಮದುವೆ ಕರ್ಕೊಂಡು ಹೋಗ್ತಾ ಇದ್ದೀವಿ, ಅಥವಾ ದೇವೇಂದ್ರನ ಕರ್ಕೊಂಡು ಹೋಗ್ತಾ ಇದ್ದೀವಿ. ಅದಕ್ಕೆ ಇದು ವರೋಪಚಾರ ಅನ್ನೋದು, ಆ ವರ ಅನ್ನೋದು ಯಾರು? ಸಾಕ್ಷಾತ್ ಭಗವಂತ. ನಾವು ಶ್ರೀನಿವಾಸ ಕಲ್ಯಾಣ ಮಾಡಿದಾಗ ಹಾಗೇ ವಿಶೇಷವಾಗಿ ಕರ್ಕೊಂಡು ಹೋಗೋದು. ಇದಕ್ಕೆ ಆ ವರೋಪಚಾರಕ್ಕೆ ಒಳಗೆ ಕರ್ಕೊಂಡು ಹೋಗ್ಬೇಕಾದ್ರೆ ದೇವರು ಅಲ್ಲಿ ಇರಬೇಕಾದ ಯಾವನು? ಮಹಾಗಣಪತಿ. ನಿರ್ವಿಘ್ನಂ ಕುರುಮೇ ದೇವ ಸರ್ವ ಕಾರ್ಯೇಶು ಸರ್ವದ. ಬಾಂಧವ್ಯ ಜೀವನ ಅಲ್ವೇ, ಎಲ್ಲವೂ ನಿರ್ವಿಘ್ನವಾಗಿ ನಡೆಸುವ ಮಹಾಗಣಪತಿ. ಅದು ಹೇಗಿರಬೇಕು ಗಣಪತಿ ಅಂದರೆ, ತಾಯಿ ತೊಡೆ ಮೇಲೆ ಕೂತಿರ್ಬೇಕಂತೆ. ಜಗನ್ಮಾತೆ ಕೂತಿರ್ತಾಳಂತೆ. ಆ ತೊಡೆ ಮೇಲೆ ಕೂತಿರೋ ಗಣಪತಿ
ಗಣಪತಿನೇ ವಿಶೇಷವಾಗಿರ್ತಕ್ಕಂಥ ಪಟ ಅಥವಾ ವಿಗ್ರಹ ಈ ಥರದ್ದೇ ಆ ಕಾಲದಲ್ಲಿ ಇದ್ದಿದ್ದು. ಅದಕ್ಕೆ ಆ ಕಾಲದಲ್ಲಿ ಎಲ್ಲರೂ ಚೌಲ್ಟ್ರಿಗಳು ಕಟ್ಟಿದ್ರು, ಮದುವೆ ಮನೆ ಕಟ್ಟಿದ್ರು. ಕೆಲವು ಚೌಲ್ಟ್ರಿಗಳಿದೆ ಇವತ್ತು ಹಸ್ತಗುಣ ಅಂತೀವಿ. ಯಾರ್ದೋ ಹೆಂಗಸರದು ಅಥವಾ ಯಾರೋ ದುಡ್ಡು ಕೊಟ್ಟರು, ಅವ್ನ ಕೈಯಲ್ಲಿ ದುಡ್ಡಿಸ್ಕೊಂಡ್ರೆ ಭಾಳ ಚೆನ್ನಾಗಿರುತ್ತೆ. ಈ ಚೌಲ್ಟ್ರಿಲಿ ಮದುವೆ ಆದರೆ ಒಳ್ಳೆ ಕೈಗುಣ ಕಣೆಯ. ಯಾವ ಮದುವೆನ ಇದುವರೆ ತನಕ ಕಿತ್ತಾಗಿಲ್ಲ. ಎಷ್ಟು ಚೆನ್ನಾಗಿದೆ ದಾಂಪತ್ಯ ಜೀವನ ಅಂತಾರೆ. ಭಾಳ ಜನ ಯಾವ ಕಾಲಕ್ಕೂ ತಿಳ್ಕೊಳ್ಳಿ ತಮ್ಮ ಸ್ವಾರ್ಥವನ್ನು ನೋಡ್ತಾರೆ ಹೊರತು ಏನಾಗಬೇಕು ಏನಾಗಬಾರ್ದು ಅಂತ ಗೊತ್ತಿಲ್ಲ. ಈ ಕಾಲದಲ್ಲಿ ಚೌಲ್ಟ್ರಿಗಳಲ್ಲಿ ಬರೀ ಶೋ ಇರುತ್ತೆ ಹೊರತು AC ಇರುತ್ತೆ ಹೊರತು ನಿಜವಾಗ ದೇವ್ರ ಫೋಟೋಗಳಿರಲ್ಲ. ಆ ಚೌಲ್ಟ್ರಿ ದಿಕ್ಕು ಯಾವ ಕಡೆ ತಿರುಗಿಸ್ಬೇಕು, ಮಂಟಪ ಯಾವ ಕಡೆ ಇರಬೇಕು ಅಂತ ಗೊತ್ತಿಲ್ಲ. ಯಾವತ್ತೂ ತಿಳ್ಕೊಳ್ಳಿ ಚೌಲ್ಟ್ರಿಲಿ ಕೂಡ ಮಂಟಪ ಯಾವತ್ತು ಕಲ್ಯಾಣ ಮಂಟಪ ಕಟ್ತೀವೋ ಅದು ಪೂರ್ವ ಅಥವಾ ಉತ್ತರಾಭಿಮುಖವಾಗಿ ಇರಬೇಕು. ಯಾವತ್ತು ಅದು ದಕ್ಷಿಣದ ಗೋಡೆಗೋ ಆವಾಗ ಉತ್ತರಾಭಿಮುಖಕ್ಕಿರುತ್ತೆ, ಯಾವ ಪಶ್ಚಿಮ ಗೋಡೆಗಿರುತ್ತೋ ಆಗ ಪೂರ್ವಾಭಿಮುಖಕ್ಕಿರುತ್ತೆ. ಆಗ ಮದುವೆನ ಮಾಂಗಲ್ಯ ಧಾರಣೆ ಕಟ್ಟುವಾಗ ಪೂರ್ವಕ್ಕೆ ನೋಡಿಕೊಂಡು ಸೂರ್ಯನ, ಉತ್ತರಕ್ಕೆ ನೋಡಿಕೊಂಡು ಸಾಕ್ಷಾತ್ ಗುರುನ ನಮಸ್ಕಾರ ಮಾಡ್ಕೊಂಡು ಆ ಮಾಂಗಲ್ಯ ಧಾರಣೆ ಕಟ್ಟಿದಾಗ ನಿಜವಾಗ್ಲೂ ಮಾಂಗಲ್ಯ ಬಹಳ ಚೆನ್ನಾಗಿರುತ್ತೆ. ಕೆಲವರು ಪಶ್ಚಿಮ ಚೌಲ್ಟ್ರಿ ರೋಡ್ ಹಂಗೆ ಇತ್ತು, ಹಿಂಗೆ ಮಾಡಿಬಿಟ್ವಿ ಚೌಲ್ಟ್ರಿನ, ಇವ್ರ ತಾತನ ಮನೆ ಗಂಟೆನ ಹೋಗ್ಬೇಕು ಕಟ್ಟಿರ್ತಾರೆ, ವ್ಯಾಪಾರಕ್ಕೆ ವ್ಯವಸ್ಥೆ ಇರಲ್ಲ. ಅದಕ್ಕೆ ಗಣೇಶ ಸಾಕ್ಷಾತ್ ಜಗನ್ಮಾತೆ ತೊಡೆ ಮೇಲೆ ಕೂತಿರ್ತಕ್ಕಂಥ ವಿಗ್ರಹ ಅಲ್ಲಿ ಇರಬೇಕು, ಇಲ್ಲ ಒಂದು ಫೋಟೋ ಇದ್ದು ನೀವು ನಮಸ್ಕಾರ ಮಾಡಿಕೊಂಡು ಕರ್ಕೊಂಡು ಹೋಗ್ತಕ್ಕಂಥ ವಧುಪಚಾರಕ್ಕೆ ಒಳಗಡೆ ಕರ್ಕೊಂಡು. ಆಗ ವರಪೂಜೆ. ವರಪೂಜೆ ಅನ್ನೋದು ವರನಿಗೆ ಪೂಜೆ ಮಾಡೋದು ಅಂತಲ್ಲ, ವರನ ಕೈಯಲ್ಲಿ ಗೌರವವಾಗಿ ಕರೆದು ಪೂಜೆಯನ್ನು ಮಾಡಿಸ್ಬೇಕು ದೇವ್ರನ್ನ. ತದನಂತರ ಕಲಶ ಸ್ಥಾಪನೆ ಮಾಡಬೇಕು, ಸಣ್ಣದಾಗಿ ಒಂದು ಹೋಮವನ್ನು ಮಾಡ್ಕೋಬೇಕು. ವರಪೂಜೆ ಹೋಮನ ಮಾಡ್ಕೊಂಡಾಗ ಗಣಪತಿಯನ್ನು ಪ್ರಾರ್ಥನೆ ಮಾಡಿ ನಾನು ಹೊಸ ದಂಪತಿ ಜೀವನಕ್ಕೆ ಕಾಲಿಡಬೇಕು. ಇದಕ್ಕೆ ಮೊದಲು ನನ್ನಲ್ಲಿರ್ತಕ್ಕಂಥ ಭೇದಗಳು ಭಾವನೆಗಳು ಏನಿತ್ತು, ಕೆಟ್ಟದಾಗಿರ್ತಕ್ಕಂಥ ಗುಣಗಳೆಲ್ಲ ಸತ್ತು ಹೋಗಲಿ. ಹೊಸದಾಗಿರ್ತಕ್ಕಂಥ ದಾಂಪತ್ಯ ಜೀವನದಲ್ಲಿ ಹೊಸದಾಗಿ ನೂತನವಾಗಿ ಬಂತಕ್ಕಂಥ ವರೋಪಚಾರಕ್ಕೆ ನಾನು ಸಿದ್ಧನಾಗಿದ್ದೀನಿ. ವಧು ಬಂದಾಗ ಅವಳಲ್ಲಿರ್ತಕ್ಕಂಥ ಮಾನಸಿಕವಾಗಿರ್ತಕ್ಕಂಥದ್ದು ಏನಾದರೂ ಇದ್ದರೆ ನಾನು ಅವಳಿಗೆ ಹೊಂದ್ಕೊಳ್ಳೋ ಥರ ಮಾಡು. ಯಾಕೆಂದರೆ ಅವಳು ತ್ಯಾಗ ಮಾಡಿ ಬರೋಳು. ಜೀವನ ಪೂರ್ತಿ ಇವನು ಒಳ್ಳೆಯವನೋ ಕೆಟ್ಟವನೋ ಗೊತ್ತಿಲ್ಲದೇನೋ ತಂದೆ ತಾಯಿ ಹೇಳ್ದಂಗೆ ಹ್ಞೂ ಕೊಡ್ತೀಯ ಬಸವ, ಊಟ ಮಾಡ್ತೀಯಾ ಬಸವ, ಇನ್ನೊಂದು ಮಗನ ಕಟ್ಕೊತೀಯ ಬಸವ, ಅಂತ ಆಗೋಗಿರ್ತಾಳೆ ಪಾಪ ಅವಳು. ಆವಾಗ ಯಾರನ್ನ ಕಟ್ಟಿದ್ರು ಕಟ್ಕೊಳ್ಳೋರು. ಅವನು ಕೋತಿ ಥರ ಇರಲಿ, ಕಮ್ಮಂಗಿ ಥರ ಇರಲಿ, 4 ಸೋಡಾ ಬುಡ್ಡಿ ಹಾಕ್ಕೊಳ್ಳಿ ಅಂತ ಕಟ್ಕೊಳ್ಳೋರು. ಕಣ್ಣೇ ಕಾಣಲ್ಲ ಹೀಗೆ ಅನ್ಕೊಂಡು ಕೂತಿರ್ತಾನೆ. ಆದರೆ ಕೆಲವರಿದ್ದಾರೆ ನೋಡೋಕ್ಕೆ ಮುಗ್ಧರಾಗಿರ್ತಾರೆ, ಒಳಗಡೆ ಎಷ್ಟು ವಿಷ ಜಂತುಗಳು ಅಂದರೂ ಈ ಕಾಲದಲ್ಲಿ ಬಹಳ ಜನಕ್ಕೆ ಗೊತ್ತಾಗ್ತಾ ಇದೆ. ಅದಕ್ಕೆ ಹೇಳೋದು ಸಾಫ್ಟ್ವೇರ್ ಇಂಜಿನಿಯರ್ ಅಂತ ಕಟ್ಕೊಂಡು ಹೋಗಿ ಮದುವೆ ಮಾಡ್ತಿದ್ದೀರಾ. ಡಾಕ್ಟರ್ ಅಂತೆ ಅಂತ, ಅವ್ನಿಗೆ ಯಾವ ಗುಣಗಳೂ ಇಲ್ಲ, ಡಾಕ್ಟರ್ ಗುಣನೂ ಇಲ್ಲ, ಸಾಫ್ಟ್ವೇರು ಅಲ್ಲ, ಹಾರ್ಡ್ವೇರು. ಒಳಗಡೆ ಕರ್ಕೊಂಡೋಗಿ ಬಾರಿಸೋ ಅಂಥ ಗುಣಗಳಿರುತ್ತೆ. ಅದೇ ಹೆಣ್ಮಕ್ಳು ಈ ಕಾಲದಲ್ಲಿ ಎಷ್ಟು ಕೆಟ್ಟೋಗಿದ್ದಾರೆ ಅಂದರೆ, ಹಲೋ ಆರ್ ಯು ಕಮಿಂಗ್, ಎಸ್ ಕಮ್ ಲೆಟ್ಸ್ ಗೋ ಅಂತ ಹೀಗಾಗೋಗಿದೆ ಪರಿಸ್ಥಿತಿ. ಮದುವೆ ಆಯ್ತಾ, ಎದ್ದಾಳು ಮೇಲಕ್ಕೆ, ಕೂತ್ಕೊಳ್ಳೋಕೆ ಸೋಂಬೇರಿಗಳು. ಹೆಂಗೆ ಕೂತ್ಕೋಬೇಕು ಹೆಣ್ಣು ಮಕ್ಕಳು ಅಂದರೆ, ಸೀತಾಮ್ಮನವರು ಆ ಕಾಲದಲ್ಲಿ ಕೂತಿದ್ರಿ, ಕಾಲನ್ನ ಹೀಗೆ ಎಡಗಾಲ ಮೇಲೆ ಮಡ್ಚ್ಕೊಂಡು ಬಲಗಾಲ ತೊಡೆನ ನೆಲ ಮೇಲೆ ಊರಿಬಿಟ್ಟು ತಲೆ ತೆಗೆಸಿ ಆ 2 ಮುಂಡಿಯನ್ನು ಹೀಗೆ ಇಟ್ಕೊಂಡು ತಲೆಯನ್ನು ಬಗ್ಗಿಸಿ ಕೂತ್ಕೋಬೇಕು. ಸೀತಾಮ್ಮನವರು ಅಂದರೆ ಹಾಗೆ. ಈಗ ಮದುವೆ ಎಲ್ಲ ಚೇರು ಆಗಲ್ಲ, ಕೆಳಗೆ ಕೂತ್ಕೊಳ್ಳೋಕ್ಕೆ, ಮೇಲೆ ಕೂತ್ಕೊತೀನಿ, ತಾಳಿ ಕಟ್ಟಾಗಿದ್ರೆ ಕಟ್ಟು, ಇಲ್ಲ ಎದ್ದೋಗ್ತಾ ಇರ್ತೀನಿ ಅಂತಾಳೆ. ಹಾಗಿದೆ ಪರಿಸ್ಥಿತಿ. ಹುಡುಗನೂ ಅಷ್ಟೇ, ಎದ್ದು ತಾಳಿ ಕಟ್ತಾ ಇದ್ದಿದ್ದು ಏನಕ್ಕೆ ಅಂದರೆ ಗೌರವ. ಅದಕ್ಕೆ ವರಪೂಜೆಯಲ್ಲಿ ಏನು ಹೇಳ್ತಾರೆ, ಮಾಂಗಲ್ಯಕ್ಕೆ ಪೂಜೆ ಮಾಡಿಸೋರು. ಇದು ನಾಳೆ ಬೆಳಗ್ಗೆ ನೀವು ಕಟ್ಟತಕ್ಕಂಥ ಮಾಂಗಲ್ಯ, ಇದು ನೀವು ಪೂಜೆ ಮಾಡ್ತಕ್ಕಂಥ ಆ ಹುಡುಗಿ. ಆ ಹುಡುಗಿನ ಅಲ್ಲಿವರೆಗೂ ಅವ್ರು ಹುಡುಗ ನೋಡಲ್ಲ ವರಪೂಜೆ ಒಳಗಡೆ. ಅವ್ರು ಏನು ಮಾಡ್ತಾ ಇದ್ರು, ಆ ಹುಡುಗಿನ ಗೌರಿ ಪೂಜೆಯನ್ನು ಮಾಡಿಸ್ತಕ್ಕಂಥದ್ದು. ಅವಳಿಗೆ ಗೌರಿ ಪೂಜೆ ನಂತರ ಇವಾಗ ಏನು ಮಾಡ್ಬಿಡ್ತಾರೆ, ಸಾಯಂಕಾಲ ಟಿಫನ್ ಅಂತೆ, ವರೋಪಚಾರ ಎಲ್ಲ ಆಯಿತು, ಬನ್ನಿ ಟಿಫನ್ ಮಾಡ್ಬೋಣ ಅಂದಾಗ ಹುಡುಗಿನ ಮುಂದೆ ಕೂಡಿಸ್ಬಿಡ್ತಾರೆ. ಕೂಡಿಸ್ತಾ ಇರಲಿಲ್ಲ ಅಲ್ಲಿ. ಹುಡುಗಿನ ಯಾವ ಕಾಲಕ್ಕೂ ಮದುವೆ ಮಂಟಪಕ್ಕೆ ತಂದೋ ಆ ವಿಶೇಷವಾಗಿ ಅವಳು ಹಾಕ್ತಕ್ಕಂಥ ಜೀರಿಗೆ ಬೆಲ್ಲ ಹಾಕೋವರೆಗೂ ಯಾವ ಕಾಲಕ್ಕೂ ಅವಳಿಗೆ ದರ್ಶನ ಆಗ್ತಿರಲ್ಲ. ಎಲೆಯಲ್ಲಿ ಹೀಗೆ ಇಟ್ಕೊಂಬರೋಳು. ತದನಂತರ ಅಲ್ಲಿರ್ತಕ್ಕಂಥ ಪರದೆಯನ್ನು ತೆಗೆದಾಗ ಯಾರು ಮೊದಲು ಜೀರಿಗೆ ಬೆಲ್ಲನ ಹಾಕ್ತಾರೋ ಆ ಅಕ್ಕಿ ಜೊತೆಗೆ ಆವಾಗ ಅವಳ ದರ್ಶನ. ಆವಾಗ ಅವಳು ಹುಡುಗನ ನೋಡೋಳು ಅಥವಾ ಹುಡುಗಿನ ಅವ್ನು ನೋಡೋನು. ಇಂಥ ಒಂದು ಈಗ ಫೋಟೋನ ತೋರಿಸ್ಬಿಡ್ತಾರೆ, ಫಾಸ್ಟು ಚೆನ್ನಾಗಿದ್ದಾಳೆ, ಅರ್ಧ ಫಿಗರ್ ಇದೆಯೋ ಪೂರ್ತಿ ತೋರಿಸೋ ಅಂತ ಹೊಸ ಫೋಟೋನು ತರಿಸ್ಬಿಡ್ತಾಳೆ. ಇದೇ ಡ್ರೆಸ್ಸಾ, ಬೇರೆ ಡ್ರೆಸ್ ಹಾಕ್ಕೊಂಡಿಲ್ವ ಅವಳು ಅಂತ ಅದನ್ನು ಬೇರೆ ಕೇಳ್ತಾರೆ. ಈಗ ಆಗೋಗಿದೆ ಕತೆ. ಯಾವತ್ತು ತಿಳ್ಕೊಳ್ಳಿ, ಪರಸ್ತ್ರೀ ವ್ಯಾಮೋಹವನ್ನು ಹುಡುಗ ಯಾವತ್ತು ಬಿಡ್ತಾನೋ, ನಿಜವಾಗ್ಲೂ ಅವನ ಆತ್ಮಾಭಿಮಾನದಲ್ಲಿ ದೇವ್ರು ನೆನೆಸ್ಕೊಂತಾನೋ, ಒಳ್ಳೆ ಸುಂದರವಾಗಿರ್ತಕ್ಕಂಥ ಹುಡುಗಿ ಸಿಗ್ತಾಳೆ. ಮನಸ್ಸು ದೊಡ್ಡದಾಗಿರಬೇಕು. ಹುಡುಗ ಆಗಲಿ ಹುಡುಗಿ ಆಗಲಿ ಮನಸ್ಸಿಲ್ಲದೆ ಇದ್ದರೆ ಜೀವನ ಪೂರ್ತಿ ನೀವು ಸಾಗಿಸ್ಬೇಕಾದ ಕಷ್ಟ. ವರೋಪಚಾರ ಆದಮೇಲೆ ನೀವು ಇಬ್ಬರಿಗೂ ಹೊರಗಡೆ ಹೋಗೋಕ್ಕೆ ಮೊದಲು ಯಾವ ಕಾಲಕ್ಕೂ ಚೌಲ್ಟ್ರಿ ಬಿಟ್ಟು ಆಚೆ ಹೋಗಬಾರ್ದು. ಫ್ರೆಂಡ್ಸ್ ಜೊತೆ ಮಾತಾಡ್ತಿರೋ ಏನೋ ಮಾಡ್ತಿರೋ ಎಲ್ಲ ಆಗೋಯ್ತು. ಈಗ ಮದುವೆ ಮನೆಗೆ ಬೆಳಗ್ಗೆ ಜಾವ 7ಕ್ಕೆ ಮೊದಲು ಹುಡುಗನ ಕೈಯಲ್ಲಿ ಏನು ಮಾಡಿಸ್ಬೇಕು. ಆ ಹುಡುಗನ ಕೈಯಲ್ಲಿ ಮದುವೆಗೆ ಮೊದಲು ಏನು ಮಾಡ್ತಾಯಿದ್ರು, ಯಾವ ಕಾಲಕ್ಕೂ ಅತ್ತಿಗೆಂದರು ಏನಿದೆ ಬರ್ತಾಯಿದ್ರು. ಅಣ್ಣನ ಹೆಂಡತಿ ಇದ್ದರೆ ಅತ್ತಿಗೆಂದರು, ಇಲ್ಲ ಅತ್ತೆಂದ್ರು ಅಂದರೆ ಸೋದರ ಅತ್ತೆಂದರು ಬರೋರು. ಇವರೆಲ್ಲ ಬಂದು ಹುಡುಗನಿಗೆ ವಿಶೇಷವಾಗಿ ಪೂಜೆ ಪುನಸ್ಕಾರ ಮಾಡೋಕ್ಕೆ ಮೊದಲು ಸೊಸೆ ಮನೆಯಿಂದ, ಅಂದರೆ ಮುಂದೆ ಆಗ್ತಕ್ಕಂಥ ಹೆಂಡತಿ ಸೊಸೆ ಅಲ್ವೇ, ಆ ಸೊಸೆ ಮನೆಯಿಂದ ಯಾರ್ಯಾರು ಬರ್ತಾರೋ ಅವ್ರನ್ನ ಕರ್ಕೊಂಬರೋರು.
ಹುಡುಗನಿಗೆಲ್ಲ ಅಲಂಕಾರ ಮಾಡಿದ್ರಂತ. ಅವ್ರ ಕಡೆಯವರೆಲ್ಲ ಅಲಂಕಾರ ಮಾಡೋರು. ಆಗ ಬಾಸಿಂಗ ಅನ್ನೋದು ಹುಡುಗನಿಗೆ, ಹುಡುಗಿಗೂ ಬಾಸಿಂಗ ಹಾಕಿ ಅಲಂಕಾರ ಮಾಡಿ ಮಗ್ಗಿನ ಜಡೆನೇ ಹಾಕಬೇಕು. ಕೈ ತುಂಬ ಗೋರಂಟಿ, ರಾತ್ರಿ ಎಲ್ಲ ಗೋರಂಟಿ ಹುಡುಗನಿಗೂ ಹಾಕಬೇಕು, ಹುಡುಗಿಗೂ ಹಾಕಬೇಕು. ಕಾಲನ್ನು ಕೆಂಪಗೆ ಹಾಕಬೇಕು. ರಾಮಚಂದ್ರ ಸೀತಾಮ್ಮನವ್ರ ಮದುವೆ ಮಾಡ್ಕೊಂಡಿದ್ದು ಹೀಗೆ. ಅಂದರೆ ಭಗವಂತನ ಕಲ್ಪನೆಯಲ್ಲಿ ಯಾವತ್ತೂ ಒಂದು ಎರಡೂ ಸಂಸಾರಗಳು ಇವರಿಬ್ಬರು ರಾಮ ಸೀತಾ ಇದ್ದ ಹಾಗೆ, ಅಂದರೆ ಹಾಗಿರಬೇಕು ಅಂತ. ಈಗಲಾ ಕೃಷ್ಣ ಅಂತ ಹೇಳ್ತಾ ಇರೋ ಜನ ಆಗೋಗಿದ್ದಾರೆ ಹುಡುಗರು. ಇರಲಿ, ಜೊತೆಗೆ ಫ್ರೆಂಡನ್ನ ಕೈಲಿ ಇಟ್ಕೊಂಡಿರ್ತಾನೆ, ಹುಡುಗಿನ ನೋಡ್ತಾ ಇರ್ತಾನೆ, ಇವಳು ನನ್ನ ಮದುವೆ ಆಗೋ ಹುಡುಗಿನ ಅಂತ. ಇಲ್ಲಿ ಪಾಪ ಯಾರೋ ಹುಡುಗಿ ಬೆಕ್ಕದಲ್ಲಿ. ಕರ್ಮ ನೋಡಿ ಎಂಥದ್ದು. ಅದಕ್ಕೆ ಹೇಳೋದು, ಜೀವನದಲ್ಲಿ ನಾನು ಏನೇ ಒಂದು ಹೇಳಲಿ, ಕೆಲವರಿಗೆ ಅದು ಬೇಸತ್ವವಾಗಿರ್ಬೋದು, ನಾನು ಕೆಲವು ಕಠೋರವಾಗಿ ಹೇಳ್ಬೋದು, ಆದರೆ ಸತ್ಯ ಸತ್ಯನೇ. ಆ ಸತ್ಯಕ್ಕೆ ದೂರವಾಗಿರ್ತಕ್ಕಂಥ ಏನು ವಿಶೇಷ ಅಂದರೆ, ನಿಮ್ಮೆಲ್ಲರ ಜೀವನ, ನಾನು ನೋಡಿರ್ತಕ್ಕಂಥ ಜಗತ್ತಿನ ಅನುಭವಗಳು ಅಷ್ಟೂ ಸೇರಿದ್ರೆ ನಮ್ಮ ಸಂಪ್ರದಾಯಗಳಲ್ಲಿ ಏನೇನು ಮಾಡಿದಿರಾ, ಏನೇನು ಮಾರ್ಪಾಡಾಗಿದೆ ಅದನ್ನೆಲ್ಲ ತಿಳಿಸ್ಕೊಡೋದೇ ನಮ್ಮ ಜೀವನದಲ್ಲಿ ಶಿವಂ ವಾಸ್ತು.